ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರೋ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇನ್ನು ನಮ್ಮ ಚಾನಲ್ ಅನ್ನು ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ಇವತ್ತು ಏನಪ್ಪ ಒಂದು ಸುದ್ದಿಯನ್ನು ತೆಗೆದುಕೊಂಡ್ಬಂದಿದ್ದೀನಿ ಅಂದರೆ, ಇಂಟರ್ನೆಟ್ಟಲ್ಲಿ ಒಂದು ಫಾಲ್ಸ್ ಸ್ಟೇಟ್ಮೆಂಟು ಯೇಸು ಕ್ರಿಸ್ತನ ಬಗ್ಗೆ ನಡೀತಾ ಇದೆ. ಏನಪ್ಪ ಅದು ಅಂದರೆ, ಯೇಸು ಕ್ರಿಸ್ತನು DNA ಇಂಡಿಯಾಗೆ ಸಂಬಂಧಪಟ್ಟದ್ದಾಗಿದೆ. ಮತ್ತೆ ಇನ್ನೂ ಕೆಲವರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಯೇಸು ಕ್ರಿಸ್ತನು ಭಾರತಕ್ಕೆ ಬಂದು ಕಾಶ್ಮೀರಕ್ಕೆ ಬಂದು ಧ್ಯಾನವನ್ನ ಮಾಡಿ ಇಲ್ಲಿ ಎಲ್ಲ ಅನುಭವವನ್ನು ತಿಳಿದುಕೊಂಡು ಹೋಗಿ ಆತನು 30 ವರ್ಷ ಆದಮೇಲೆ ಇಸ್ರಾಯೇಲ್ಗೆ ಹೋದನು ಎಂಬ ಒಂದು 2 ಪ್ರಚಾರಗಳು ಇಂಟರ್ನೆಟ್ ಅಲ್ಲಿ ಕೆಲವು ದಿನಗಳ ಹಿಂದೆ ಅಧಿಕವಾಗಿ ಓಡಾಡ್ತಾ ಇದೆ. ಅದರ ಬಗ್ಗೆ ಒಂದು ಕ್ಲಿಯರಿಟಿಯನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಕೊಡಲು ಇಷ್ಟಪಡ್ತಾ ಇದ್ದೀನಿ. ವೀಕ್ಷಣೆ ಮಾಡ್ತಾರೋ ಎಲ್ರಿಗೂ ಇದರ ಬಗ್ಗೆ ಇದು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದರ ಒಂದು ಕ್ಲಿಯರಿಟಿ ನಿಮಗೆ ಸಿಕ್ಕುವಂಥದ್ದಾಗಿದೆ. ನಾವು ಮೊದಲನೇದಾಗಿ ನೋಡಬೇಕಾದ್ರೆ, ಈ ಇಟಾಲಿಯಲ್ಲಿ RCM ಚರ್ಚ್ ಅನ್ನೋದಿದೆ. ಈ ಇಟಾಲಿಯಂ ಅಲ್ಲಿ ಏನಿದೆ, ಇಟಾಲಿಯಲ್ಲಿ ಒಂದು RCM ಚರ್ಚ್ ಇದೆ. ಅಲ್ಲಿ ಶೋಡ್ ಆಫ್ ಟುರಿನ್ ಎಂಬ ಒಂದು ಬಟ್ಟೆಯ ಮೇಲೆ ಇದು ಒಂದು ಚರ್ಚೆ ಆಗ್ತಾ ಇದೆ. ಏನಪ್ಪಾ ಇದು ಅಂದ್ರೆ, ಯೇಸು ಸ್ವಾಮಿ ಸತ್ತ ನಂತರ ಆತನಿಗೆ ಏನೋ ಬಾಡಿಗೆ ಆ ಬಟ್ಟೆಯನ್ನು ಸುತ್ತಿರ್ತಾರೆ ನೋಡಿ, ಅದನ್ನ ಟುವಿನ್ ಅಂತಾರೆ. ಈ ಒಂದು ಬಟ್ಟೆಯ ಮೇಲೆ ಯೇಸುವಿನ ಒಂದು ರಕ್ತದ ಏನೋ ಮುದ್ರೆಗಳಿವೆ. ಈ ಮುದ್ರೆಗಳನ್ನ ಟೆಸ್ಟ್ ಮಾಡಿದಾಗ, ಈ ಬಟ್ಟೆಯನ್ನ ಟೆಸ್ಟ್ ಮಾಡಿದಾಗ ಸುಮಾರು ಒಂದು 40% ಮೇಲೆ DNA ಯಲ್ಲಿ ಭಾರತದ ಒಂದು DNA ಇದೆ ಅಂತೇಳಿ ಒಂದು ಚರ್ಚೆ ನಡೀತದೆ. ಈ ಚರ್ಚೆಯಲ್ಲಿ ಇನ್ನೊಂದು ಏನಂದ್ರೆ, ಇಷ್ಟು ಪರ್ಸೆಂಟೇಜ್ ಆಫ್ DNA ಇರೋದ್ರಿಂದ ಯೇಸು ಕ್ರಿಸ್ತನು ಭಾರತನಾಗಿರ್ಬೋದು, ಇನ್ನಾದ್ರೆ ಭಾರತಕ್ಕೆ ಬಂದು ಹೋಗಿರ್ಬೋದು, ಈ ಬಟ್ಟೆ ಭಾರತದ್ದು ಅಂತೇಳಿ ಅನೇಕ ಒಂದು ಚರ್ಚೆಗಳನ್ನ ನಡೀತಾ ಇದೆ. ಎಲ್ಲಿ? ಈ RCM ಇಟಾಲಿ ಒಂದು ಚರ್ಚ್ನಲ್ಲಿ. ದೇವರ ಮಕ್ಕಳೇ, ನಾನು ಹೇಳಕ್ಕೆ ಏನ್ ಇಷ್ಟ ಬೀಳ್ತಾ ಇದೀನಿ ಅಂದ್ರೆ, ಇದನ್ನ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದಾಗ ಇದು ಒಂದು 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರುವ ಒಂದು ಕ್ಲಾತ್ ಅಂತೇಳಿ ಏನಾಗಿದೆ, ಡಿಕ್ಲೇರ್ ಆಗಿದೆ. ಆದ್ರೆ ಯೇಸು ಕ್ರಿಸ್ತನು ಸತ್ತಿದ್ದು 1ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ರಕ್ತವನ್ನ ಏನ್ ತೋರಿಸ್ತಾ ಇದೆ, ಈ ಒಂದು ಕ್ಲಾತ್ ಅಲ್ಲಿ ತೋರಿಸ್ತಾ ಇದೆ, ಈ ಒಂದು ಬಟ್ಟೆಯಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ನಾವು ನೋಡೋದಾದ್ರೆ, ಅದಕ್ಕೆ ಸುಮಾರು ಒಂದು 15 ಶತಮಾನಗಳ ಡಿಸ್ಟೆನ್ಸ್ ಇದೆ. ಇದು ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಮತ್ತು ಇನ್ನ ಈ ಇಟಲಿಯಲ್ಲಿ ವರ್ಷಕ್ಕೊಂದ್ಸತಿ ಈ ಒಂದು ಟುರಿನ್ ಎಂಬ ಒಂದು ಬಟ್ಟೆ, ಅದೇ ಯೇಸು ಸ್ವಾಮಿಗೆ ಏನು ಸುತ್ತಿಡ್ತಾ ಇದ್ರೋ ಆ ಒಂದು ಬಟ್ಟೆನ ಪ್ರತಿ ವರ್ಷ ಏನ್ ಮಾಡ್ತಾರೆ, ಅದೊಂದು ಎಕ್ಸಿಬಿಷನ್ ಆಗಿ ಮಾಡ್ತಾ ಇದಾರೆ. ಇದು ಏನಕ್ಕಂದ್ರೆ, ಜನರ ಒಂದು ಅಟ್ರಾಕ್ಷನ್, ಜನರ ಒಂದು ಆಕರ್ಷಣೆ ಅವ್ರ ಮೇಲೆ ತೆಗೆದುಕೊಳ್ಳೋದಕ್ಕೋಸ್ಕರ ಈ ಒಂದು ವದಂತಿಗಳನ್ನ, ಈ ಒಂದು ಮಾತುಗಳನ್ನ, ಈ ಒಂದು ಕೆಲಸಗಳನ್ನ ಈ ಇಟಾಲಿ RCM ಚರ್ಚ್ಗಳು ಮಾಡ್ತದೆ. ನಾವು ಅನೇಕರು ನೋಡಿರ್ಬೋದು ನಮ್ಮ ಭಾರತದಲ್ಲೇ. ಮೇರಿಯಮ್ಮನ ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ಪಾಪ ಅಧಿಕವಾಗಿ ತುಂಬಿದೆ, ಅದಕ್ಕೋಸ್ಕರ ಈ ಒಂದು ಮೇರಿಯಮ್ಮ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅಂತೇಳಿ ಅನೇಕ ಈ ತರ ಒಂದು ರೂಮರ್ಸ್ ಅನ್ನ ಅನೇಕರು ನೀವು ನೋಡಿದ್ದೀರಿ. ಮತ್ತೆ ಈ ನೋಡ್ಬೋದು ನೀವು, ಈ ಇಟಾಲಿ ಇದೇ RCM ಚರ್ಚ್ಗಳಲ್ಲಿ ಒಂದು ಶವವನ್ನ ಎತ್ತಿಟ್ಟು ಆ ಶವವನ್ನು ಒಂದು 30 ವರ್ಷ ಆಚೆ ತೆಗೆದ ನಂತರ ಇದರ ಉಗುರುಗಳು ಬೆಳೀತಾ ಇದೆ, ಇದ್ರ ಕೂದಲು ಬೆಳೀತಾ ಇದೆ, ಇದು ಜೀವಂತವಾಗಿದೆ ಅಂತೇಳಿ ಅನೇಕ ಒಂದು ಈ RCM ರೋಮನ್ ಕ್ಯಾಥಲಿಕ್ ಮಿಷನ್ ಎಂಬುದರಲ್ಲಿ ಅನೇಕ ವಿಗ್ರಹಾರಾಧನೆಗಳನ್ನ ನಾವು ನೋಡಬಹುದು. ಯಾಕೆ ಇವರು ನೋಡ್ಬೇಕಂದ್ರೆ, ಈ RCM ಅವರು ಇವರು ಯೇಸು ಕ್ರಿಸ್ತನನ್ನ ಸರಿಯಾಗಿ ಹಿಂಬಾಲಿಸೋದಿಲ್ಲ. ಇವರು ಬಂದು ವಿಗ್ರಹ ಆರಾಧನೆಗಳನ್ನ ಅಧಿಕವಾಗಿ ಮಾಡ್ತಾರೆ. ಅವರು ಪೂಜೆ ಪುನಸ್ಕಾರಗಳು ಈ ಪ್ರೊಟೆಸ್ಟೆಂಟ್ಸ್ಗೆ ಅವರು ವಿರುದ್ಧವಾಗಿ ಇದು ಮಾಡ್ತಾ ಇರ್ತಾರೆ. ಹಂಗಂದ್ರೆ ಇರೋ ಲೆಕ್ಕ ಹೇಳ್ಬೇಕಂದ್ರೆ, ಇವರು ಬೈಬಲ್ಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ, ತನ್ನ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರೆ. ವಿಗ್ರಹ ಆರಾಧನೆ ಮಾಡೋದು ಅಧಿಕವಾದ ಒಂದು ಈ ತರ ರೂಮರ್ಸ್ ಗಳನ್ನ ಏನ್ ಮಾಡ್ತಾರೆ, ಈ ಇಟಾಲಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಇವಾಗ ಇದು ಏನಾಗಿದೆ, ಒಂದು ಆಕರ್ಷಣವಾಗಿ ಎಲ್ಲೆಲ್ಲಿ ಏನು ಅಂತ ಇದೆ ಓಡಾಡ್ತಿದೆ, ಏನು ಜಾಣತಾಣದಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಏನಂದ್ರೆ, ಯೇಸುವಿನ DNA
ನಮ್ಮ ಈ ಒಂದು ಬಟ್ಟೆಯಲ್ಲಿದೆ ಭಾರತದ DNA ಅಂತೇಳಿ ಅನೇಕ ಒಂದು ರೂಮರ್ಸ್ ಇದೆ. ಇದೆಲ್ಲ ಏನಾಗಿದೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಬೈಬಲ್ ಅನ್ನ ತೋರಿಸಿ ಏನ್ ಮಾತಾಡ್ತಾರಂದ್ರೆ, ಯೇಸು ಕ್ರಿಸ್ತನು 12ನೇ ವಯಸ್ಸಲ್ಲಿ ಕಾಣಿಸ್ಕೊಂಡನು, ಆಮೇಲೆ 30 ವಯಸ್ಸು ತನಕ ಆತನು ಏನ್ ಬಂದಿಲ್ಲ, ಹೊರಗಡೆ ಬಂದಿಲ್ಲ. ಆ ಒಂದು 18 ಇಯರ್ಸ್ ಗ್ಯಾಪ್ ಅಲ್ಲಿ ಯೇಸು ಕ್ರಿಸ್ತನು ಜಮ್ಮು ಕಾಶ್ಮೀರಕ್ಕೆ ಬಂದಿರಬಹುದು. ಯೇಸು ಕ್ರಿಸ್ತನು ಜಮ್ಮು ಕಾಶ್ಮೀರಕ್ಕೆ ಬಂದಿರಬಹುದು. ಇಲ್ಲಿ ಧ್ಯಾನವನ್ನ ಮತ್ತೆ ಕಲ್ತಿ ಮತ್ತೆ ಹೋಗಿ ಇಸ್ರಾಯೇಲ್ ಅಲ್ಲಿ ಈ ಒಂದು ಅಭ್ಯಾಸವನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಇದನ್ನ ಬೈಬಲ್ ಅಲ್ಲೇ ನಿಮ್ಗೆ ಒಂದು ಕ್ಲಿಯರ್ ಮಾಡ್ಕೊಡ್ತೀನಿ ನೋಡಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 51ನೇ ವಚನವನ್ನ ನಾವು ನೋಡೋಣ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿ ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರು ಮತ್ತು ಮನುಷ್ಯನ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ನೋಡಿ, ಯೇಸು ಕ್ರಿಸ್ತನು 1 ವಯಸ್ಸಿಂದ 12ನೇ ವಯಸ್ಸು ತನಕ ನಮ್ಗೆ ಕಾಣಿಸಿಲ್ಲ. ಸ್ವಲ್ಪ ಕ್ರಿಯೆಗಳು ನಡೆದ ನಂತರ, ಏನು ಈ ಒಂದು ಸುನ್ನತಿ ಮತ್ತು ಆತನ ಪ್ರತಿಷ್ಠೆ ಮಾಡಿದ ಮೇಲೆ ಆತನು ಯಾವುದೇ ಒಂದು ಲೇಖನ 12ನೇ ವಯಸ್ಸು ಬರೋ ತನಕ ಲೇಖನ ಇರಲಿಲ್ಲ. ಲೇಖನದಲ್ಲಿ 12ನೇ ವಯಸ್ಸಿಗೆ ಆತನ ಏನ್ ಮಾಡ್ತಾನೆ, ಯಾಜಕರ ಹತ್ರ ಮತ್ತೆ ಇವ್ರ ಹತ್ರ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾ ಇದಾರೆ. ಏನಂತ, ಈತನ ಜ್ಞಾನವನ್ನ, ಈತನ ತಿಳುವಳಿಕೆಯನ್ನ ಅವ್ರ ಮುಂದೆ ಏನ್ ಮಾಡ್ತಾರೆ, ಒಂದು ಸಂಭಾಷಣೆಯನ್ನ ನಡೆಯೋದು ನೋಡ್ತೀರಿ. ಅದಾದ ನಂತರ ಇಲ್ಲಿ ನೋಡಿ ದೇವ್ರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ನೋಡಿ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದನು. ಎಲ್ಲಿಗೆ ಬಂದಂತೆ, ತಾಯಿ ಕುಟುಂಬದ ಜೊತೆ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಏನಾಗಿದ್ದಂತೆ, ಅವರು ಹೇಳಿದ ಮಾತನ್ನ ಕೇಳ್ಕೊಂಡು ಅಧೀನನಾಗಿದ್ದು ಆತನ ತಾಯಿ ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಳು. ಯೇಸು ಜ್ಞಾನದಲ್ಲಿಯೂ ಏನಂತೆ, ಯೇಸು ಸ್ವಾಮಿ ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಏನಂತೆ, ಜ್ಞಾನದಲ್ಲಿಯೂ ಮತ್ತೆ ದೇಹ ಬಲದಲ್ಲಿ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರು ಮತ್ತು ಮನುಷ್ಯನ ದಯೆ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಏನಂತೆ, ದೇವರು ಮತ್ತೆ ಮನುಷ್ಯರ ದಯೆ ಆತನಿಗೆ ಹೆಚ್ಚಾಗುತ್ತಾ ಬಂತು. ಇಲ್ಲಿ 18 ವರ್ಷ ಗ್ಯಾಪ್ ಬರುತ್ತೆ. 18 ವರ್ಷ ಏನಂತ ಕರೀತಾರೆ ಅಂದ್ರೆ ಸೈಲೆಂಟ್ ಇಯರ್ಸ್ ಆಫ್ ಜೀಸಸ್ ಅಂತ ಹೇಳಿ ನಾವು ಅದನ್ನ ಪರಿಗಣಿಸ್ತೀವಿ. ನಿಮಗೆ ಇನ್ನ ಕ್ಲಾರಿಟಿ ಬೇಕಾದ್ರೆ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡುವುದಾದ್ರೆ, ಹೀಗಾಗಿ ಆತನು ಹೀಗಿರಲಾಗಿ ಆತನು ತನ್ನ ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. ಇಲ್ಲಿ ನೋಡ್ಬೋದು ನಾವು, ಯೇಸು ಕ್ರಿಸ್ತನ ಎಲ್ಲೋ ಮಾಯ ಆಗ್ಬಿಟ್ನು, ಕಾಶ್ಮೀರಕ್ಕೆ ಬಂದ್ಬಿಟ್ಟು ಇಂಡಿಯಾಕ್ ಬಂದ, ಇಲ್ಲಿ ಜ್ಞಾನವನ್ನ ಪಡೆದುಕೊಂಡ. ಇವೆಲ್ಲ ಏನಾಗಿದೆ, ಎಲ್ಲ ರೂಮರ್ಸ್ ಆಗಿದೆ. ಈ ಜನರು ಇದನ್ನೆಲ್ಲ ಕೇಳುವಾಗ ಕ್ರೈಸ್ತರು ಇರ್ಬೋದೇನೋ, ಯಾಕಂದ್ರೆ ಇದು ಬೈಬಲ್ ಅಲ್ಲಿ ನಾವು ಹೇಳೋ ತನಕ ಇದನ್ನ ಅರ್ಥ ಮಾಡ್ಕೊಂಡಿರೋ ಜನ ಅನೇಕರು ಇರ್ತಾರೆ. ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಅದೇ ಲೂಕನ ಬರೆದ 4ನೇ ಅಧ್ಯಾಯ 16ನೇ ವಚನದಲ್ಲಿ ಏನಂದ್ರೆ, ಯೇಸು ಸ್ವಾಮಿ ದೀಕ್ಷಾ ಸ್ಥಾನವನ್ನ ಬ್ಯಾಪ್ಟಿಸಮ್ ತೆಗೆದುಕೊಂಡು ಮೇಲಕ್ಕೆ ಬಂದಾಗ ನೋಡಿ, ಈಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಎಲ್ಲಿ ಹೋದಂತೆ ಯೇಸು ಸ್ವಾಮಿ ದೀಕ್ಷಾಸ್ಥಾನವನ್ನ ತೆಗೆದುಕೊಂಡು ಎಲ್ಲಿಗೋದ್ನೋ, ಬೆಳೆದ ನಜರೇತಿಗೆ. ಯೇಸು ಸ್ವಾಮಿ ಯಾವಾಗ ನಾನು ಹೇಳಿದ್ನಲ್ಲ, ಯೇಸು ಸ್ವಾಮಿ ಎಲ್ಲಿ ಬೆಳೆದ್ರು, ತಮ್ಮ ನಜರೇತಿನಲ್ಲಿ ತಾಯಿ ತಂದೆಯ ಕುಟುಂಬದ ಸಮೇತವಾಗಿ ಅದಕ್ಕೆ ಅಧೀನನಾಗಿ ಏನು ಮಾಡೋದು, ನಜರೇತಿನಲ್ಲಿ ಬೆಳೆದನು. ಅಲ್ಲಿ ಜ್ಞಾನದಲ್ಲಿಯೂ ದೇವ ಬಲದಲ್ಲಿಯೂ ಮತ್ತು ಆತನು ದೇವರ ಮನುಷ್ಯ ಸಂಗಡ ಏನ್ ಮಾಡಿದನು, ವಾಸ ಆಗಿದ್ದನು, ಆತನ ದಯೆ ಇತ್ತು ಅಂತ ನಾವು ನೋಡಿದ್ರಿ. ಈಗ ಆತನು ದೀಕ್ಷಾಸ್ಥಾನವನ್ನ ತೆಗೆದುಕೊಂಡು ಎಲ್ಲಿಗೊಂದು ನಜರೇತಿಗೆ ಬಂದು ತನ್ನ ವಾಡಿಕೆ ಪ್ರಕಾರವಾಗಿ, ಯಾವ್ದರ ಪ್ರಕಾರವಾಗಿ ಅಂದ್ರೆ ಅಭ್ಯಾಸ, ಹ್ಯಾಬಿಟ್ ಪ್ರಕಾರವಾಗಿ, ವಾಡಿಕೆ ಪ್ರಕಾರವಾಗಿ ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಆತನ. ಹಂಗಾದ್ರೆ ಈ 12 ವರ್ಷದಿಂದ 30 ವರ್ಷದಲ್ಲಿ ವಾಡಿಕೆ ಪ್ರಕಾರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನಂತೆ, ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತಿದ್ದನು. ಇಲ್ಲಿ ನಾವು ಹಿಸ್ಟ್ರಿಯನ್ನ ಯಾವ ತರ ತೆಗೆದುಕೊಳ್ಬೇಕಂದ್ರೆ 2 ಟೈಪ್ಸ್ ಆಫ್ ಹಿಸ್ಟ್ರಿಯನ್ನ ತಗೋಬೇಕು ನಾವು. ಇಲ್ಲಿ ಏಷ್ಯನ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಇರುತ್ತೆ. ಈ ಏಷ್ಯನ್ ಹಿಸ್ಟ್ರಿಯಲ್ಲಿ ಏನಿರುತ್ತೆ ಅಂದ್ರೆ, ಮುಖ್ಯವಾಗಿ ಯಾವ್ದಾರ ಇಂಪಾರ್ಟೆಂಟ್ ಇರೋದು ಏನಿರುತ್ತೋ ಅದನ್ನು ಮಾತ್ರ ಲೇಖಕನು ಬರೆದುಕೊಂಡು ಹೋಗಿರ್ತಾನೆ. ಆದ್ರೆ ಮಾಡರ್ನ್ ಹಿಸ್ಟ್ರಿ ಆತರ ಇರಲ್ಲ. ಡೇಟು, ಸಮಯ ಎಲ್ಲವನ್ನ ಈಗ ನಾವು ಸಿಂಪಲ್ ಆಗಿ ನೋಡ್ಬೇಕಂದ್ರೆ ಈ ಲಾಕ್ಸ್ ಮಾಡ್ತಾರೆ, ನೋಡಿದೀರಾ, ಡೈಲಿ ಲಾಕ್ಸ್. ಆ ತರ ಡೈಲಿ ಲಾಕ್ಸ್ ಆಗಿ ಇರುತ್ತೆ.
ಆದ್ರೆ ಏಷ್ಯನ್ ಹಿಸ್ಟ್ರಿ ಅಂದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿದೆಯೋ ಯಾವ್ದು ಇದಿದೆಯೋ ಲೇಖಕನು ಅದರನ್ನು ಮಾತ್ರ ಬರ್ಕೊಂಡು ಹೋಗಿರ್ತಾನೆ. ಈ ಬೈಬಲ್ ಅನ್ನ ನಾವು ನೋಡೋದಾದ್ರೆ ಯಾವ ತರ ಬರ್ತಿರ್ತಾರ ಮೋಲ್ಡ್ ಆಗಿರುತ್ತೆ ಅಂದ್ರೆ ಏಷ್ಯನ್ ಹಿಸ್ಟ್ರಿ ಆಗಿ ಮೋಲ್ಡ್ ಆಗಿರುತ್ತೆ. ಯಾವ ಇಂಪಾರ್ಟೆನ್ಸ್ ಇರುತ್ತೋ ಅದನ್ನೆಲ್ಲ ಬರ್ಕೊಂಡು ಹೋಗಿರ್ತಾರೆ. ಹಂಗಾದ್ರೆ ಯೇಸು ಸ್ವಾಮಿ 18 ವರ್ಷ ಮಾಯವಾಗಿಬಿಟ್ರ ಅಂತ. ಇವಾಗ ನಿಮಗೆ ಸಿಂಪಲ್ ಆಗಿ ಇನ್ನ ಅರ್ಥ ಆಗ್ಬೇಕಂದ್ರೆ, ಇವಾಗ ನಾನು ಒಂದು 2 days 3 days ಬ್ಯಾಕ್ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹಾಕಿದ್ದೆ. ಈಗ ಒಂದು 3 days ಆಗಿದೆ. ಹಂಗಾದ್ರೆ ನಾನು 3 ದಿನ ನಾಪತ್ತೆ ಆಗಿದ್ನ? ಹಂಗಾದ್ರೆ ಇಲ್ಲ ಅಂತನ? ಹಂಗಲ್ಲ, ನಾನು ಇದ್ದೆ, ನನ್ನ ಕೆಲಸಗಳನ್ನ ನಾನು ಏನ್ ಮಾಡ್ಕೊಂಡಿದ್ದೆ. ಆದ್ರೆ ಇವತ್ತು ನಾನು ಬಂದಾಗ ಇದೊಂದು 3 days ಆದ್ಮೇಲೆ ನಾನು ಏನ್ ಮಾಡಿದೀನಿ, ಮತ್ತೆ ನಿಮ್ ಮುಂದೆ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀನಿ. ಈಗ ನಾನು ಏನಾಗಿದ್ದೀನಿ, 3 days ನಾನೇನ್ ಮಾಯ ಆಗಿದ್ದೀನಿ ಅಂತಲ್ಲ, ಸೋಷಿಯಲ್ ಮೀಡಿಯಾಗ ನಾನು ಏನಾಗಿದ್ದೀನಿ, ದೂರವಾಗಿದ್ದೀನಿ. ನನ್ನ ಕೆಲಸಗಳನ್ನ ಏನ್ ಮಾಡ್ತಾ ಇದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಅದೇ ತರ ಯೇಸು ಕ್ರಿಸ್ತನು 18 ವರ್ಷ ಏನ್ ಮಾಡ್ತಾನೋ ತನ್ನ ಕೆಲಸಗಳನ್ನ ಏನ್ ಮಾಡ್ಕೊಂಡಿದ್ದೀನಿ. ಯಾವ ತರ ಅಂದ್ರೆ ಇಲ್ಲಿ ನಾವು ನೋಡಿದ್ರಲ್ಲ, ಅವಾಗೇ ನಾವು ಜ್ಞಾನದಲ್ಲಿಯೂ ಆತನು ದೈಹಿಕವಾಗಿಯೂ ಮನುಷ್ಯರ ದಯೆಯು ದೇವರ ದಯದಲ್ಲಿ ಏನಾಗ್ತಾ ಅನ್ನೋದು ವೃದ್ಧಿ ಆಗುತ್ತಾ ಬಂದನು. ಆ ವೃದ್ಧಿ ಆಗುತ್ತಾ ಏನ್ ಮಾಡ್ತಾನ, ಅದನ್ನು ಸಬ್ಬತ್ ದಿನಗಳಲ್ಲಿ ಸಭಾ ಮಂದಿರಕ್ಕೆ ಹೋಗಿ ವಾಡಿಕೆ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ನು, ಆತನು ದೇವರ ವಾಕ್ಯವನ್ನ ಎದ್ದು ನಿಂತು ಓದ್ತಾ ಇದ್ನು ಸಭಾ ಮಂದಿರಗಳಲ್ಲಿ ಅಂತ ನಾವು ನೋಡುವಂತರಾಗಿದ್ದೀರಿ. ಈ ಯೇಸು ಸ್ವಾಮಿ ಇಸ್ರಾಯೇಲ್ ಬಿಟ್ಟು ಎಲ್ಲೂ ಹೋಗಿಲ್ಲ. ಅನೇಕ ರೂಮರ್ಸ್ ಏನ್ ಹೇಳ್ತಾರ ಅಂದ್ರೆ, ಯೇಸು ಸ್ವಾಮಿ 12 ವರ್ಷದ ನಂತರ ಜಮ್ಮು ಕಾಶ್ಮೀರಕ್ಕೆ ಬಂದ್ರು. ಆತನು ಏನ್ ಮಾಡಿದ್ನು, ಜ್ಞಾನವನ್ನ ಇಲ್ಲಿ ಪಡೆದುಕೊಂಡು ಋಷಿಗಳ ಹತ್ರ ಧ್ಯಾನವನ್ನು ಮಾಡಿದ್ನು. ಈ ಮಿರಾಕಲ್ಸ್ ಇಂದಾನೆ ಆತನು ಇಸ್ರಾಯೇಲ್ಗೆ ಹೋಗಿ ಅನೇಕ ಮಿರಾಕಲ್ಸ್ ಮಾಡಿದ್ನು ನಮ್ಮ ಭಾರತದ ಇದರಿಂದ ಅಂತ ಹೇಳಿ ಅನೇಕ ರೂಮರ್ಸ್ ಹೇಳ್ತಾರೆ. ಇದು ದೇವ್ರ ಮಕ್ಕಳು ಇದನ್ನ ಕೇಳಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ನೋಡ್ರಿ, 18 years ಸೈಲೆಂಟ್ ಇಯರ್ಸ್ ಆಫ್ ಜೀಸಸ್ ಅಂದ್ರೆ ಆತನು ಲೇಖನದಲ್ಲಿ ಕಾಣಿಸಿಲ್ಲ. ಹಿಸ್ಟ್ರಿ ಅನ್ನೋದು ಹೇಗಿರುತ್ತೆ, ಹೇಗ್ ಬರ್ದಿರ್ತಾರೆ ಅಂದ್ರೆ ಏಷ್ಯನ್ ಹಿಸ್ಟ್ರಿ ಅಂಡ್ ಮಾಡರ್ನ್ ಹಿಸ್ಟ್ರಿ ಆಗಿ ಬರ್ದಿರುತ್ತೆ. ಈ ಒಂದು ಬೈಬಲ್ ಏಷ್ಯನ್ ಹಿಸ್ಟ್ರಿ ಆಗಿ ಲೇಖನವಾಗಿರುತ್ತೆ. ಲೇಖಕನು ಏನ್ ಹೇಳಬೇಕು, ಯಾವ ಸಂದರ್ಭವನ್ನು ಹೇಳಬೇಕು ಅದನ್ನ ಮಾತ್ರ ಹೇಳ್ಕೊಂಡು ಹೋಗಿರ್ತಾನೆ ಹೊರತು ದಿನನಿತ್ಯ ಏನ್ ಮಾಡಿದ್ರು ಅನ್ನೋದನ್ನ ಈ ಲೇಖನದಲ್ಲಿ ಆಗಿರೋಲ್ಲ. ಇವಾಗ ನಾವು ಲಾಕ್ಸ್ ಕೊಡ್ತಾರಲ್ಲ ಡೈಲಿ, ಆ ತರ ಲಾಕ್ಸ್ ಅಲ್ಲ ಇದು. ಯಾವ್ದಾದ್ರು ಇಂಪಾರ್ಟೆಂಟ್ ಇರುತ್ತೆ ದೇವರ ವಾಕ್ಯವನ್ನ, ಆ ವಾಕ್ಯಗಳನ್ನ ಮಾಡ್ಕೊಂಡೋಗಿರ್ತಾರೆ. ಇಲ್ಲೇ ನಮ್ಗೆ ಸಿಗುವಂತದ ಲೋಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 4ನೇ ಇದರಲ್ಲೇ ಸಿಗ್ಬಿಡುತ್ತೆ. ಯೇಸು ಸ್ವಾಮಿ ಎಲ್ಲೂ ಹೋಗಿಲ್ಲ, ಯಾವ ದೇಶ ಬಿಟ್ಟು ಹೋಗಿಲ್ಲ, ಎಲ್ಲೂ ಇಲ್ಲ. ಇಸ್ರಾಯೇಲ್ ದೇಶದಲ್ಲೇ ಆತನು ಬಿಳಿದಿ ಇಸ್ರಾಯೇಲ್ ದೇಶದಲ್ಲೇ ಸೇವೆ ಮಾಡಿ ಅಲ್ಲೇ ಮರಣವನ್ನ ಹೊಂದಿ ಅಲ್ಲೇ ಮತ್ತೆ ಪುನರುತ್ಥಾನ ಹೊಂದಿರೋದ ಬಗ್ಗೆ ನಾನು ಸ್ಪಷ್ಟವಾಗಿ ನಿಮಗೆ ಈ ಲೇಖನವಾಗಿ ಹೇಳ್ತಾ ಇದ್ದೇನೆ. ಯಾವ್ದು ರೂಮರ್ಸ್ ಇಲ್ಲ, ಯಾವ್ದು DNA ಯೇಸು ಸ್ವಾಮಿಯಲ್ಲಿ DNA ಇತ್ತು, ಇಂಡಿಯನ್ಸ್ ಈತನು ಭಾರತ ದೇಶದವನು ಅಂತ ಕೂಡ ಸ್ವಲ್ಪ ಜನ ಇವಾಗ ಏನ್ ಮಾಡ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ. ಯೇಸು ಕ್ರಿಸ್ತನು ಭಾರತ ದೇಶಕ್ಕೆ ಸಂಬಂಧಪಟ್ಟವನಲ್ಲ. ನಿಮಗೆ ಕ್ಲಿಯಾರಿಟಿ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಯೇಸು ಕ್ರಿಸ್ತನು ಯಾವ್ಯಾವ ಒಂದು DNA ಇರಲ್ಲ. ನೋಡಿ, ಅದು 16ನೇ ಶತಮಾನದ ಒಂದು ಕ್ಲಾತ್ ಆಗಿದೆ. ಅದು ಯೇಸು ಸ್ವಾಮಿ ಬಟ್ಟೆ ಮೇಲೆ ಹಾಕಿರೋದು. ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದನ್ನು 16ನೇ ಶತಮಾನದ ಗೊತ್ತಾಗಿದೆ. ಯೇಸು ಕ್ರಿಸ್ತನು ಸತ್ತಿದ್ದು 1ನೇ ಶತಮಾನದಲ್ಲಿ, ಆತನು ಮತ್ತೆ ಎದ್ದು ಬಂದನು ಅಂತೇಳಿ ಲೇಖನ ಸಾರವಾಗಿ ನಾವು ನೋಡುವಂತರಾಗಿದ್ವಿ. ಇಂಥ ಒಂದು ರೂಮರ್ಸ್ಗೆ ನಿಮ್ಗೆ ಒಂದು ಕ್ಲಿಯಾರಿಟಿ ಸಿಕ್ತು ಈ ವಿಡಿಯೋ ಮುಖಾಂತರ ಅಂತ ಹೇಳಿ ನಾನು ಇಷ್ಟ ಬೀಳ್ತಾ ಇದ್ದೀನಿ. ಯಾಕ ಈ ವಿಡಿಯೋನ ಮಾಡೋದಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಒಂದು ಸುಳ್ಳು ಆಪಾದನೆಗಳು ಒಂದು ಬಂದಾಗ ಕ್ರೈಸ್ತರಾದವರು ನಾವು ಅದನ್ನ ಬಗ್ಗೆ ಒಂದು ವಿವರಣೆಯನ್ನ ಕೊಡಬೇಕು. ಯಾಕಂದ್ರೆ ನಾವು ಬೈಬಲ್ ಅನ್ನು ಓದೋರು, ಅದನ್ನ ಧ್ಯಾನ ಮಾಡೋರು, ನಾವು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಾಗ ಜನರಿಗೆ ಒಂದು ಅವೇರ್ನೆಸ್ ಬರುತ್ತೆ. ಅದನ್ನ ನಾವು ಸುಮ್ಮನೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿ ಅದನ್ನ ಬಿಡಬಾರದು ಅಂತೇಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಯೇಸು ಕ್ರಿಸ್ತನು ಎಲ್ಲೂ ಜಮ್ಮು ಕಾಶ್ಮೀರಕ್ಕೂ ಬಂದಿಲ್ಲ, ನಮ್ಮ ಭಾರತಕ್ಕೂ ಬಂದಿಲ್ಲ. ಯೇಸು ಕ್ರಿಸ್ತನು ಎಲ್ಲೇ ಇದ್ನು ಅಲ್ಲೇ ಇಸ್ರಾಯೇಲ್ ನಜರೇತಿನಲ್ಲೇ ಇದ್ನು ಅಂತೇಳಿ ನಿಮ್ಗೆ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಇನ್ನ ನಮ್ಮ ಚಾನಲ್ ಅನ್ನು ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮನ್ನು ಸಂಪರ್ಕಿಸೋಣ. ಪ್ರೈಸ್ ದ ಲಾರ್ಡ್. ಆಮೆನ್.